ನಮಸ್ಕಾರ ದೈವಿಕ ಮಕ್ಕಳೇ, ಸ್ವಾಗತ ನನ್ನ ಚಾನಲ್ಗೆ ವೀಲ್ ಆಫ್ ಫಾರ್ಚೂನ್. ಇದು ಈ ವಾರದ ಭವಿಷ್ಯ. ಇದು ಜನರಲ್ ರೀಡಿಂಗ್, ಟೈಮ್ಲೆಸ್ ರೀಡಿಂಗ್ ಮತ್ತು ಎನರ್ಜಿ ಆಧಾರಿತ ರೀಡಿಂಗ್. ಅಂದರೆ ನೀವು ಯಾವ ಸಮಯದಲ್ಲಿ ಯಾವಾಗ ಯಾರು ನೋಡ್ತೀರೋ ಅವರಿಗೆ ಎನರ್ಜಿ ಬೇಸಿಡ್ ಮೇಲೆ ರೀಡಿಂಗ್ ಆಗಿರುತ್ತೆ. ಯಾವುದು ತಮಗೆ ಅನ್ವಯವಾಗುತ್ತೋ ಅದನ್ನು ಸ್ವೀಕರಿಸಿ, ಉಳಿದದ್ದನ್ನು ಬೇರೆಯವರಿಗೆ ಬಿಡಿ. ಪ್ಲೀಸ್ ಲೈಕ್, ಶೇರ್ and subscribe to my channel. ಕೆಲವರಿಗೆ ನೀವು ಅಂದುಕೊಂಡ ಕೆಲಸವನ್ನು ಕಾರ್ಯಗತವಾಗಿ ತರಲು ತೆರೆಯ ಹಿಂದೆ ಹೆಚ್ಚು ಪ್ರಯತ್ನ ಮಾಡುತ್ತಿರುವಿರಿ ಅಥವಾ ಹೆಚ್ಚು ತಯಾರಿ ನಡೆಸುತ್ತಿರುವಿರಿ. ಕೆಲವರು ತಾವು ಹೆಚ್ಚು ಭಾವುಕರಿರುವಿರಿ ಹಾಗೂ ಹೆಚ್ಚು ಖುಷಿಯ ದಿನಗಳನ್ನು ನೋಡಲಿರುವಿರಿ. ಕೆಲವರಲ್ಲಿ ತಮಗೆ ಯಾವುದೇ ರೀತಿಯಲ್ಲಿ ಕೆಲಸ ಆಗದಿದ್ದರೆ, ಯಾರಿಗಾದರೂ ಏನೋ ಕೊಟ್ಟು ಅದು ಹಿಂದಿರುಗಿ ಪಡೆಯದಿದ್ದರೆ ಅಥವಾ ಅವರು ಹಿಂದಿರುಗಿಸದಿದ್ದರೆ, ಈ ಥರದ ಪರಿಸ್ಥಿತಿಯನ್ನು ಎದುರಿಸುತ್ತಿರುವವರು ಅವರ ಕಾರ್ಯವನ್ನು ಅಧಿಕಾರಯುತವಾಗಿ ಚಾಲನೆ ಮಾಡಿ ಅಧಿಕಾರದಿಂದ ನಿಭಾಯಿಸಿ ಯಶಸ್ಸು ಪಡೆಯುವಿರಿ. ಕೆಲವರಲ್ಲಿ ತಮಗೆ ಹೆಚ್ಚು ಸಾಮರ್ಥ್ಯವಿದ್ದು ಹೆಚ್ಚು ಸಾಧಿಸಲು ಮುಂದುವರಿಯುವಿರಿ. ಕೆಲವರಿಗೆ ದಿಢೀರನೆ ಪ್ರಯಾಣ ನಡೆಸಲು ಅವಕಾಶ ಒದಗಿ ಬರುವುದು. ಕೆಲವರಲ್ಲಿ ನೀವು ಅಂದುಕೊಂಡಿದ್ದ ಹಾಗೂ ಕಾರ್ಯಗತಗೊಳಿಸದಿದ್ದ ಕೆಲಸಕ್ಕೆ ಚಾಲನೆ ನೀಡುವಿರಿ. ಕೆಲವರು ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕಾರ್ಯರೂಪಗೊಳಿಸುವಿರಿ. ಕೆಲವರಿಗೆ ನ್ಯಾಯ ಒದಗಿ ಬರುವುದು. ದೈವಿಕ ದೃಷ್ಟಿಯಿಂದ ಅಥವಾ ದೈವದ ಕಡೆಯಿಂದ ನ್ಯಾಯ ಒದಗಿ ಬರುವುದು. ಕೆಲವರಿಗೆ ದೈವದ ಕಡೆಯಿಂದ ಸಲಹೆ. ತಾಳ್ಮೆ, ಸಮಾಧಾನದಿಂದ ಕೆಲಸವನ್ನು ನಿಭಾಯಿಸಿ. ಕೆಲವರಿಗೆ ತಮ್ಮ ಕೆಲಸದಲ್ಲಿ ದುಷ್ಟ ಜನರಿಂದ ಅಥವಾ ದುಷ್ಟ ನಕಾರಾತ್ಮಕ ಶಕ್ತಿಯಿಂದ ಅಡಚಣೆ ಬರುವುದು. ಕೆಲವರಿಗೆ ತಮ್ಮ ಕುಟುಂಬದಲ್ಲಿ ಸಂತೋಷದ ಸಮಯ ಒದಗಿ ಬರುವುದು. ಸಂತೋಷದ ದಿನಗಳನ್ನು ಕಾಣುವಿರಿ. ಕೆಲವರಿಗೆ ತಾವು ನಿಭಾಯಿಸುತ್ತಿರುವ ಕೆಲಸವು ತಮಗೆ ಹೊರೆಯಾಗಿರುತ್ತದೆ ಅಥವಾ ಹೆಚ್ಚು ಒತ್ತಡದ ಕೆಲಸವನ್ನು ಜವಾಬ್ದಾರಿಯಿಂದ ನಡೆಸುತ್ತಿರುವಿರಿ. ಕೆಲವರಿಗೆ ತಮ್ಮ ಕೆಲಸಕ್ಕೆ ಚಾಲನೆ ನೀಡಲು ಸೂಕ್ತ ಸಮಯ. ದೈವದ ದರ್ಶನ ಮಾಡಿದರೆ ಒಳಿತಾಗುವುದು ಮತ್ತು ದೈವದ ನಾಮಸ್ಮರಣೆ ಮಾಡಿದರೆ ಸೂಕ್ತ ಫಲಿತಾಂಶ ದೊರಕುವುದು. ಸಕ್ಸಸ್ ಕಾಣಲಿದ್ದೀರಾ ಕೆಲವರು, ಹಾಗೂ ತಮಗೆ ಹಿಂಬಾಲಕರು ಅಥವಾ ಫಾಲೋವರ್ಸ್ ಹೆಚ್ಚಾಗಲಿದ್ದಾರೆ. ಕೆಲವರಿಗೆ ತಮ್ಮನ್ನು ಯಾರೋ ಅಧಿಕಾರದಲ್ಲಿರುವ ಅಥವಾ ಪ್ರಬುದ್ಧ ಅಥವಾ ಹೆಚ್ಚು ಜ್ಞಾನ ಅನುಭವವುಳ್ಳ ವ್ಯಕ್ತಿಯು ಗಮನಿಸುತ್ತಿದ್ದಾರೆ ಮತ್ತು ಗೈಡೆನ್ಸ್ ಮಾಡಲು ಇಚ್ಛಿಸುತ್ತಾರೆ ಅಥವಾ ಅವರಿಂದ ತಾವು ಗೈಡೆನ್ಸ್ ಪಡೆಯಬಹುದು. ಯಾರಿಗೋ ಕೆಲವರಿಗೆ ಹರ್ಟ್ ಆಗುವ ವಿಷಯ ಕೇಳುತ್ತೀರಾ ಅಥವಾ ಆ ಥರದ ಘಟನೆಗಳು ನಡೆಯುತ್ತವೆ. ಕೆಲವರಿಗೆ ಮುಳ್ಳಿನ ಹಾಸಿಗೆಯಲ್ಲಿ ಇರೋ ರೀತಿ ಭಾಸವಾಗುವಂತಹ ಕಷ್ಟದ ಪರಿಸ್ಥಿತಿಗಳಿವೆ. ಆ ರೀತಿಯ ಪರಿಸ್ಥಿತಿಗಳನ್ನು ನೋಡಿದ್ದೀರಾ ಮತ್ತು ಕೆಲವರು ಆ ಥರದ ಕಷ್ಟಗಳನ್ನು ನಿಭಾಯಿಸುತ್ತಿದ್ದೀರಾ. ಕೆಲವರಿಗೆ ಚಿಕ್ಕದಾಗಿ ಏನಾದರೂ ಪರಿಹಾರ ಸಿಗಬಹುದು ಅಥವಾ ಚಿಕ್ಕದಾಗಿ ಏನಾದರೂ ಆಫರ್ ಸಿಗಬಹುದು. ಕೆಲವರು ತಮಗೆ ತಾವೇ ಸಪೋರ್ಟರ್ ಆಗಿ ತಮಗೆ ತಾವೇ ಸ್ಟ್ಯಾಂಡ್ ತಗೋತೀರಾ. ಕೆಲವರು ಸಕ್ಸಸ್ ಪಡೆಯುತ್ತೀರಾ. ಒಂದು ಕೆಲಸವನ್ನು ಯಶಸ್ವಿಯಾಗಿ ನಿಭಾಯಿಸಿ ಅಥವಾ ಪೂರ್ತಿಗೊಳಿಸಿ ಮತ್ತೊಂದಕ್ಕೆ ಕೈ ಹಾಕುತ್ತೀರಾ ಅಥವಾ ಮತ್ತೊಂದನ್ನು ನಿಭಾಯಿಸಲು ತಯಾರಾಗುತ್ತೀರಾ. ಸುಮಾರು ಜನ ತುಂಬ ಕೆಟ್ಟ ದಿನಗಳನ್ನು ನೋಡಿದ್ದೀರಾ. ನಂತರ ಅದರಿಂದ ಒಂದು ಪಾಠವನ್ನು ಕಲಿತಿದ್ದೀರಾ ಅಥವಾ ಅದರ ಅನುಭವದಿಂದ ಮುಂದೆ ಸಕ್ಸಸ್ ಆಗಲು ಬೇಕಾದ ಬದಲಾವಣೆ ಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುವಿರಿ ಹಾಗೂ ಮುಂದೆ ಸಕ್ಸಸ್ ಕಾಣುವಿರಿ.